ಎಚ್ಎಎಲ್ಗೆ ಮತ್ತಷ್ಟು ಕೂಡ ಭೂಮಿಯನ್ನ ನೀಡೋದಕ್ಕೆ ರೈತರು ರೆಡಿ ಇಲ್ಲ ಅನ್ನುವಂತಹ ಆಕ್ರೋಶದ ಮಾತುಗಳು ಗುಬ್ಬಿ ತಾಲೂಕಿನಲ್ಲಿ ಕೇಳಿಬಂದಿರತಕ್ಕಂತಹದ್ದು. ಪ್ರಾಣ ಬಿಟ್ಟರೂ ಕೂಡ ಜಮೀನು ಬಿಡೋದಿಲ್ಲ ಅಂತ ಹೇಳಿ ಎಚ್ಎಎಲ್ ವಿರುದ್ಧವಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ಜಮೀನು ಭೂಸ್ವಾಧೀನಕ್ಕೆ ಮುಂದಾಗಿರತಕ್ಕಂಥ ಅಧಿಕಾರಿಗಳ ವಿರುದ್ಧ ಇದೀಗ ಪ್ರತಿಭಟನೆಯನ್ನ ಮಾಡಲಾಗಿದೆ. ಎಚ್ಎಎಲ್ಗೆ ಪುನಃ ಜಮೀನು ಕೇಳಿದ್ದು ಯಲ್ಲಾಪುರ, ತಿಮ್ಮನಪಾಳ್ಯ, ಸೋಪನಹಳ್ಳಿ, ಸಾಗರನಹಳ್ಳಿ ಸುತ್ತಮುತ್ತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಡಿಮೆ ಜಮೀನು ಇರತಕ್ಕಂಥ ರೈತರು ಪ್ರಾಣ ಬಿಟ್ಟೆವು, ಜಮೀನು ಬಿಡೋದಿಲ್ಲ ಅಂತ ಹೇಳಿ ಇದೀಗ ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥದ್ದು. ಅರಣ್ಯ ಪ್ರದೇಶದ ಜಮೀನು ಸಾಕಷ್ಟಿದೆ. ಕೆಐಡಿಬಿಎಲ್ಗೆ ಮೂಲಕ ಸ್ವಾಧೀನ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈ ಹಿಂದೆ ಕೂಡ ಒಮ್ಮೆ ಬಂದಿದ್ದಂತಹ ಅಧಿಕಾರಿಗಳನ್ನ ವಾಪಸ್ ಕಳಿಸಲಾಗಿದ್ದು ರೈತರಿಗೆ ಮಾಹಿತಿ ಇಲ್ಲದೆ ಇರುವ ರೀತಿ ಭೂಸ್ವಾಧೀನ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಮುಖಂಡ ಶಶಿಧರ್ ನೇತೃತ್ವದಲ್ಲಿ ಈ ಬಗ್ಗೆ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು ರೈತರು. 360 ಎಕರೆ ಜಮೀನಿಗೆ ಬೇಡಿಕೆ ಇಟ್ಟಿದ್ದಂತಹ ಎಚ್ಎಎಲ್ನವರು ಪುನಃ ಮತ್ತೆ ಜಮೀನು ಬೇಕು ಅಂತೇಳಿ ಸರ್ಕಾರ ಕೇಳಿದ್ದಾರೆ. ಉದ್ಯೋಗ ನೀಡದಾಗ ಹೇಳಿ ಹಿಂದೇಟು ಹಾಕ್ತಾ ಇದ್ದಾರೆ. ರೈತರ ಜಮೀನನ್ನ ಕೈ ಬಿಡುವಂತೆ ಇದೀಗ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಚ್ಎಎಲ್ನಿಂದ ಇದೀಗ ಮತ್ತಷ್ಟು ಕೂಡ ಭೂಮಿ ಬೇಕಾಗಿದೆ. ಹೀಗಾಗಿ ಸುಮಾರು 3-4 ಹಳ್ಳಿಗಳು ಅಂದರೆ ಯಲ್ಲಾಪುರ, ತಿಮ್ಮನಪಾಳ್ಯ, ಸೋಪನಹಳ್ಳಿ, ಸಾಗರನಹಳ್ಳಿ ಹೀಗೆ 4 ಹಳ್ಳಿಗಳಿಗೆ ಸಂಬಂಧಪಟ್ಟಂತಹ ಭೂಪ್ರದೇಶ ಎಚ್ಎಎಲ್ಗೆ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ರೈತರಿಂದ. ಈಗಾಗಲೇ ಕೂಡ ಸಾಕಷ್ಟು ಭೂಮಿ ತಗೊಂಡಿದ್ದಾರೆ. ನಮಗಿರ್ತಕ್ಕಂಥದ್ದು ಅಂಗೈ ಅಗಲ ಭೂಮಿ, ಅದನ್ನು ಕೊಟ್ಟು ನಾವು ಎಲ್ಲೂ ಹೋಗಬೇಕು, ಏನು ಮಾಡಬೇಕು? ನಾವು ಸಾಕಷ್ಟು ವರ್ಷಗಳಿಂದ ಇಲ್ಲೇ ಜೀವನ ಮಾಡ್ಕೊಂಡು ಬಂದಿದ್ದೀವಿ. ಈ ರೀತಿಯಾದಂತಹ ನಡೆ ಸಮರ್ಪಕವಾಗಿರ್ತಕ್ಕಂಥದ್ದಲ್ಲ. ಇದನ್ನು ಕೂಡಲೇ ಕೂಡ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕೂಡ ಸುಮಾರು 630 ಎಕರೆ ಜಮೀನನ್ನು ಬೇಡಿಕೆ ಇಟ್ಟಿದ್ದಂಥ ಎಚ್ಎಎಲ್ ಇದೀಗ ಮತ್ತಷ್ಟು ಕೂಡ ಜಮೀನು ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಟಾರ್ಟ್ ಆಗಿ ಇಲ್ಲಿಗೊಂದು 7-8 ವರ್ಷ ಆಯಿತು. ಅವರು ಸ್ಟಾರ್ಟ್ ಮಾಡೋಕ್ಕಾರೆ ಏನಾಯಿತು, 600 ಎಕರೆ ಜಮೀನು ಸಾಕು ನಮಗೆ, 600 ಎಕರೆಲ್ಲಿ ಎಚ್ಎಎಲ್ ಮಾಡ್ಕೊತೀವಿ ಅಂತ ಮಾಡ್ಕೊಂಡ್ರು. ಇನ್ನೊಂದು ಸ್ವಲ್ಪ ದಿನ ಕಳೆದ ಮೇಲೆ ಬತ್ತ ಮಗಳಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಹೈವೇಲಿ ಹೆಚ್ಚು ಕಮ್ಮಿ ಸಾಗರನಹಳ್ಳಿ ಗೇಟಿಂದವ ಯಲ್ಲಾಪುರ ಗೇಟ್ ಬಿಟ್ಟು ಮುಂದ್ಗಡೆ ಫಾರೆಸ್ಟ್ವರೆಗೂ ಒಂದು 180 ಎಕರೆನೋ ರೈತರ ಜಮೀನು ಬರುತ್ತೆ. ಒಂದು 70-80 ಕುಟುಂಬ, 100 ಕುಟುಂಬ ಅಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ. ಅವೆಲ್ಲ ತೆಂಗಿನ ಗಿಡಗಳು, ಫಲವತ್ತಾದ ತೆಂಗಿನ ಗಿಡ, ಅಡಿಕೆ ಗಿಡಗಳು ಮಾಡ್ಕೊಂಡಿದ್ದಾರೆ. ಯಾರು ಖಾಲಿ ಜಮೀನುಗಳೇನು ಬಿಟ್ಕೊಂಡಿಲ್ಲ, ನಾವು ಯಾರೂ ಇಲ್ಲ. ಅದು ಆ್ಯಕ್ಚುಲಿ ನಮ್ಮ ಪಿತ್ರಾರ್ಜಿತ ಆಸ್ತಿ, ತಾತ ಮುತ್ತಂತ ಮಾಡಿರೋದು. ಅದು ನಮ್ಮ ತಾತ ಮುತ್ತ ಸಮಾಧಿಗಳಿದ್ದಾವೆ, ಅವೆಲ್ಲವೂ ಇರೋ ಜಾಗ. ಈಗ ಒಂದು 3 ವರ್ಷದಲ್ಲಿ ಒಂದು ಸರಿ ಈ ತಾಲೂಕು ಸರ್ವೇಯರ್, ತಾಲೂಕು ಆಡಳಿತದಿಂದ ಸರ್ವೆ ಮಾಡ್ಸೋಕೆ ಕಳಿಸಿರು. ಸಾಗರನಹಳ್ಳಿ ಗೇಟೆ ಕಳಿಸಿ ಮಾಡಿ ನಾವೇ ಬಂದು ರೈತರುಗಳ ಸೇರ್ಕೊಂಡು ಗಲಾಟೆ ಮಾಡಿ ಸುಮ್ಮನೆ ಆದರೂ ಅಲ್ಲಿಗೆ ನಮ್ಮ ಶಾಸಕರ ಗಮನಕ್ಕೆ ತಂದು ಈಗ ಮೊನ್ನೆಯಿಂದ ಏನು ಮಾಡ್ತಾ ಇದ್ದಾರೆ, ಫಾರೆಸ್ಟಲ್ಲಿ ನಮ್ಮ ಇವ್ರು ಹೇಳ್ತಾರೆ, ಯಾರು ಸೋಮಣ್ಣರು ಸಂಸದರು ಹೇಳ್ತಾರೆ, ಫಾರೆಸ್ಟಲ್ಲಿ 300 ಎಕರೆ ಕೊಟ್ಟಿದ್ದೀವಿ, ಇನ್ನೂ ಬೇಕಾದ್ರೆ 100 ಎಕರೆ 300 ಎಕರೆ ಫಾರೆಸ್ಟಾಗಿ ಕೊಡ್ತೀವಿ ನಾವು, ರೈತರ ಜಮೀನು ತಗೊಂಬೇಡಿ ಅಂತ ಹೇಳ್ತಾ ಇದ್ದಾರೆ. ಕಣ್ಣೋರ್ಸಕ್ಕೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನಮಗೆ, ಅದು ಹೇಳ್ತಾ ಇದ್ದಾರೆ. ಆದರೆ ಈ ತಾಲೂಕು ಆಡಳಿತ ಅದನ್ನು ಮೀರಿ ರೈತರ ಜಮೀನು ತಗೊಳಕ್ಕೆ ಯಾಕೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ. ಈ ರೈತರ ಜಮೀನು ತಗೊಂಡ್ರೆ ಯಾವುದೇ ಕಾರಣಕ್ಕೂ 1 ಕುಂಟೆ ಜಮೀನು ಬಿಟ್ಕೊಡೋಕೆ ರೆಡಿ ಇಲ್ಲ ನಾವು. ಉಗ್ರವಾದ ಹೋರಾಟ ಎಲ್ಲಿವರೆಗೂ ಹೋಗಕ್ಕೆ ರೆಡಿ ಇದ್ದೀವಿ ಅಲ್ಲಿವರೆಗೂ ಹೋಗಕ್ಕೆ ನಾವು ರೆಡಿ ಇದ್ದೀವಿ. ಹಿಂಗೇನಾದ್ರು ಎಚ್ಎಎಲ್ ಬಾಗ್ಲಿಕ್ಕೆ ಹೋಗ್ತೀವಿ, ನಾಳೆಗೆ ಮಲಕಣಕ್ಕೆ ರೆಡಿ ನಾವು ಇದ್ದೀವಿ, ಪೂರ್ತಿ ರೆಡಿ ಇದ್ದೀವಿ. ಈ KDB ಬಿಟ್ಟವ್ರಲ್ಲ, ಯಾಕೆ ಇವ್ರೇನಾಯಿತು? KDB ಮುಖಾಂತರ ನಮ್ಮನ್ನೆಲ್ಲ ಒಕ್ಕಲೆಬ್ಸಕ್ಕೆ ಯಾಕೆ ಹೋಗ್ತಾರೆ? ಇವು KDB ಈಗಲೇ ಸ್ಟಾಪ್ ಆಗಬೇಕು. ಯಾವುದೇ ಕಾರಣಕ್ಕೂ ರೈತರು 1 ಕುಂಟೆ ಜಮೀನು ಬಿಟ್ಕೊಡೋಕ್ಕೂ ನಾವು ರೆಡಿ ಇಲ್ಲ, ಬಿಟ್ಟು ಕೊಡೋದು ಇಲ್ಲ. ಪ್ರಾಣ ಬಿಡ್ತೀವಿ, ಜಮೀನು ಬಿಡಲ್ಲ. ಹಂಗೆ ಇವ್ರಿಗೆ ಕೊಡಬೇಕು ಅನ್ನೋ ಆಸೆ ಇದ್ದರೆ ರಾಜಕೀಯ ವ್ಯಕ್ತಿಗಳು ಎಲ್ಲೆಲ್ಲಿ ಮಾಡಿದಾರಲ್ಲ 1000 ಎಕರೆಗಳು ಕೊಟ್ಕೊಂಡು ಅಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಕೊಳ್ಳಿ ಸರ್, ನಾವು ಬೇಡ ಅನ್ನಲ್ಲ. ನಮ್ಮ ರೈತರ ಜಮೀನಿಗೆ 2 ಎಕರೆ 3 ಎಕರೆ ಇಕ್ಕಿಂಡ್ರೆ ರೈತರ ಜಮೀನುಗಳಿಗೆ ಬಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಪಕ್ಕದಲ್ಲಿ ಫಾರೆಸ್ಟ್ ಇದೆ, 1000 ಎಕರೆ ಇದೆ, ಫಾರೆಸ್ಟ್ ತಗೊಳ್ಳಿ. ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಫಾರೆಸ್ಟ್ ಅಲ್ವ ಸರ್, ತಗೊಳ್ಳಿ ಬಿಡಿ ಅದನ್ನ. ಯಾಕೆ ರೈತರ ಜಮೀನೇ ಬೇಕಾ ಇವರಿಗೆ? ಖಾಲಿ ಇರೋದು ಫಾರೆಸ್ಟ್ ತಗೊಳ್ಳೋ ಕಾಲವಂತ ಅವ್ರ ಕೈಲಿ. ಇನ್ನು ರೈತರು ಬೆಳೆದವರು ತೆಂಗಿನ ಗಿಡ, ಅಡಿಕೆ ಗಿಡ ಅವ್ನು ಕಡ್ದಾಗ ರೆಡಿ ಅವರಂತೆ. ನಾವು ಇವ್ರು ಕೂಡ ದುಡ್ಡು ಬೇಕಾಗಿಲ್ಲ, ಇವ್ರದ್ದು ಇದು ಬೇಕಾಗಿಲ್ಲ, ನಾವು ಜಮೀನು ಕೊಡೋಕೆ ರೆಡಿನೂ ಇಲ್ಲ. ಆಮೇಲೆ ಸ್ಟಾರ್ಟ್ ಆದಮೇಲೆ ಮನೆಗೊಬ್ಬರಿಗೆ ಕೆಲಸ ಅಂತ ಪಾಪ ಅವ್ರನ್ನೆಲ್ಲ ಉಚ್ಚಬಿಸ್ಬಿಟ್ರು. ಈಗ 12,000 14,000 ಕೊಡ್ತಾರೆ. ಏನಕ್ಕೆ? ಅಲ್ಲಿ ನೆಲ ಒರ್ಸೋಕ್ಕೆ, ಬಾತ್ರೂಮ್ ತೊಳೆಯೋಕ್ಕೆ, ಕಸ ಹೊಡೆಯೋಕ್ಕೆ ಅದನ್ನ ಇಕ್ಕೊಂಡವ್ರೆ. ಅದು ಈಗ 3 ವರ್ಷಗಳಿಗೆಲ್ಲ ತೆಗಿರಿ ಅಂತಾರಂತ ಅವ್ರ ಮನೆಯ ಒಳಗೆ. ಒಂದು ನಾಯಿನೂ ಬಿಟ್ಕೊಳ್ಳೋದು ಸರ್ ಇವರು. ನಮ್ಮ ಜಾಗದಲ್ಲಿ ಕೂತ್ಕೊಂಡು ನಮ್ಮನ್ನೇ ಆಟ ಆಡಿಸ್ತಾರೆ. ಅಂದಮೇಲೆ ಇವ್ರಿಗೆ ಧಿಕ್ಕಾರ ಕೂಗ್ತಾ ಇದ್ದೀವಿ ನಾವು. ಇವತ್ತಿನಿಂದ ಸ್ಟಾರ್ಟ್ ಆಗುತ್ತೆ. ಇವರು ಇವತ್ತಲೇ ಕೈ ಬಿಟ್ಟರೆ ಇವ್ರು ಒಳ್ಳೇದು, ಇಲ್ವ ಉಗ್ರವಾದ ಹೋರಾಟ ಸ್ಟಾರ್ಟ್ ಆಗುತ್ತೆ. ಮಿಕ್ಕಿದ್ದೇನಾಗುತ್ತೆ ಮುಂದಕ್ಕೆ ಅದನ್ನ ಅನುಭವಿಸಿ.